ಕೇರಳ ನೀರು ಸರಬರಾಜು ಇಲಾಖೆಯ ಹಳೆಯ ದೋಷವೊಂದು ಇದೀಗ ಗ್ರಾಹಕರ ನಿದ್ದೆಗೆಡಿಸಿದೆ. ನೀರಿನ ಸಂಪರ್ಕವನ್ನ ಅಧಿಕೃತವಾಗಿ ಕಡಿತಗೊಳಿಸಿ ಬಾಕಿ ಮೊತ್ತವನ್ನೆಲ್ಲ ಪಾವತಿಸಿದ ಮೇಲೂ ಗ್ರಾಹಕನೊಬ್ಬನಿಗೆ ಇಲಾಖೆಯು ಸಾವಿರಾರು ರೂಪಾಯಿ ಬಿಲ್ ಕಳುಹಿಸಿರುವ ಘಟನೆ ಮಂಜೇಶ್ವರದಲ್ಲಿ ಬೆಳಕಿಗೆ ಬಂದಿದೆ. ಮಂಜೇಶ್ವರ ಚೌಕಿ ನಿವಾಸಿ ದೃಶ್ಯ ಮಾಧ್ಯಮ ಕ್ಯಾಮೆರಾಮ್ಯಾನ್ ಮೊಹಮ್ಮದ್ ಹನೀಫ್ ಎಂಬುವರು ಈ ಇಲಾಖೆಯ ಅವಾಂತರಕ್ಕೆ ಬಲಿಯಾದ ಗ್ರಾಹಕ. ಹನೀಫ್ ಅವರು ಈ ಹಿಂದೆ ನಿಯಮದಂತೆ ನೀರಿನ ಸಂಪರ್ಕ ವಿಚ್ಛೇದಿಸಲು ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿಯ ಜೊತೆಗೆ ಅಂದಿನವರೆಗೆ ಬಾಕಿ ಇದ್ದ ಎಲ್ಲ ಮೊತ್ತವನ್ನ ಪಾವತಿಸಿ ಅಧಿಕೃತವಾಗಿ ಕನೆಕ್ಷನ್ ಕಡಿತಗೊಳಿಸಿದ್ರು. ಆದರೆ ಇದೀಗ ಅಚ್ಚರಿ ಎಂಬಂತೆ ಇಲಾಖೆಯು ಅವರಿಗೆ 4,315 ರೂಪಾಯಿ ಮೊತ್ತದ ಬಿಲ್ ಕಳುಹಿಸಿದೆ. ಇದು ಕೇವಲ ಹನೀಫ್ ಅವರೊಬ್ಬರ ಸಮಸ್ಯೆಯಲ್ಲ. ಮಂಜೇಶ್ವರ ಭಾಗದ ಹಲವು ಗ್ರಾಹಕರಿಗೆ ಇಲಾಖೆಯು ಇದೇ ರೀತಿಯಾಗಿ ಬಿಲ್ ಕಳುಹಿಸುತ್ತಿದೆ ಎಂಬ ದೂರುಗಳು ಕೇಳಿಬರುತ್ತಿವೆ. ಕನೆಕ್ಷನ್ ಕಡಿತಗೊಳಿಸಿದ ಮೇಲೆಯೂ ಬಿಲ್ ಬರುತ್ತಿರುವುದು ಇಲಾಖೆಯ ಆಡಳಿತಾತ್ಮಕ ವೈಫಲ್ಯ ಮತ್ತು ಕಂಪ್ಯೂಟರ್ ತಂತ್ರಾಂಶದ ದೋಷವನ್ನು ಎತ್ತಿ ತೋರಿಸುತ್ತದೆ. ಬಾಕಿ ಹಣ ಪಾವತಿ, ಕನೆಕ್ಷನ್ ಕಡಿತಗೊಳಿಸಿದ ಮೇಲೆ ಮತ್ತೆ ಬಿಲ್ ಬರುವುದು ಹೇಗೆ? ಇಲಾಖೆಯ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಅಪ್ಡೇಟ್ ಆಗುತ್ತಿಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಕಚೇರಿಗೆ ಅಲೆದಾಡಿದ್ರೂ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಹಲವರು ಅಳಲು ತೋಡಿಕೊಂಡಿದ್ದಾರೆ. ಇದಕ್ಕೊಂದು ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮೊಹಮ್ಮದ್ ಹನೀಫ್ ಅವರು ಗ್ರಾಹಕ ನ್ಯಾಯಾಲಯದ ಮೊರೆ ಹೋಗುವ ಸಿದ್ಧತೆ ನಡೆಸುತ್ತಿರುವುದಾಗಿ ತಿಳಿಸಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.